ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ ಬೆಳಗ್ಗೆನೇ ಇವತ್ತು ನನ್ನ ಕೆಲಸ ಎಲ್ಲ ಮುಗಿಸಿದ್ದೀನಿ. ಅನಿನ ಕೂಡ ಸ್ಕೂಲಿಗೆ ಬಿಟ್ಟು ಬಂದಾಯಿತು. ಪೂಜೆ ಕೂಡ ಎಲ್ಲ ಮುಗಿಸಿದ್ದೀನಿ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ಪೂರ್ತಿ ವ್ಲಾಗ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಮಿಸ್ ಮಾಡದೇ ಇರೋ ಹಾಗೆ ಈ ವ್ಲಾಗ್ನ ಪೂರ್ತಿ ನೋಡಿ. ಬಾಕ್ಸ್ಗೆ ಇವತ್ತು ನಾನು ರವೆ ರೊಟ್ಟಿ ಮತ್ತು ಚಟ್ನಿ ಮಾಡಿದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬಂದು ತಿಂಡಿ ಮಾಡಿ. ಆಯ್ತಾ? ರೆಡಿ? ಹೋಗದ ಈಗ? ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಫೈನಲಿ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಇದು ಯಾವ ದೇವಸ್ಥಾನ, ಎಲ್ಲಿರೋ ದೇವಸ್ಥಾನ ಅಂತ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಇದು ತುಂಬ ಪವರ್ಫುಲ್ ದೇವಸ್ಥಾನ, ಬುಗುತ್ಕಳ್ಳಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಾನು ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ, ಈ ದೇವಸ್ಥಾನದಲ್ಲಿ ಜಾಸ್ತಿ ಮೆನ್ಸ್ ಕಾಣಿಸ್ತಾರೆ. ಬಿಕಾಸ್ ಜಾಸ್ತಿ ಟ್ರಸ್ಟ್ ಮಾಡೋದೇ ಮೆನ್ಸ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ವುಮೆನ್ಸು ಹೋಗ್ತಾರೆ, ಬೋತ್ ಕೂಡ ಹೋಗ್ತಾರೆ, ಬಟ್ ಆದರೆ ಇಲ್ಲಿ ಜಾಸ್ತಿ ಮೆನ್ಸ್ ಕಾಣಿಸ್ತಾರೆ. ಸೊ ಅದಕ್ಕೆ ಅವ್ರಿಗೆ ಜಾಸ್ತಿ ಟ್ರಸ್ಟ್ ಅಂತ ಅನಿಸುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ವಿ ಸ್ಕಂದ ಅಂತ ಅಂದರೆ ಹೋಟೆಲ್. ಆ ಹೋಟೆಲಲ್ಲಿ ಪ್ರತಿಯೊಂದು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಫೇವ್ರೇಟ್ ಸ್ಪಾಟ್. ಸ್ನ್ಯಾಕ್ಸ್ ರೆಡಿ ಹೋಗೋಕ್ಕೆ ಇನ್ನೂ 1 hour ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿಂದ ಹೊರಟ್ವಿ. ರೋಡ್ ಸೈಡಲ್ಲಿ ಚುರುಮುರಿ ಮತ್ತು ಪಾನಿಪುರಿ ತಿನ್ಕೊಂಡು ರಾಗಿ ಅಂಬ್ಲಿ ಅವ್ರ ಮಜ್ಜಿಗೆ ಕೊಡ್ಕೊಂಡು ಹೋಗೋಣ ಅಂತ ಅನಿಸ್ತು. ಅದಕ್ಕೆ ನಮ್ಮ ಶಿವಣ್ಣ ಕಾರ್ಟ್ ಹತ್ರ ಹೋಗಿದ್ವಿ. ಆಮೇಲೆ ಸದ್ಯಕ್ಕೆ ಅಷ್ಟೇ ಸುಮಾರಿಗೆ ಜ್ಯೂಸ್ ಐಟಮ್ ಇತ್ತು, ಇವಾಗ ಸ್ಟಾಪ್ ಮಾಡಿ ಚಳಿ ವೆದರಲ್ಲಿ ಇರ್ಬೇಡ ರಾಗಿ ಇಷ್ಟ ಪಷ್ಟ ಎಲ್ಲ ಏನಿಲ್ಲ ನಮ್ಗೆ, ಸಿಕ್ಕಿಲ್ಲ ತಿಂತಾ ಇರ್ತೀವಿ. ಅಭ್ಯಾಸ ಇರಲ್ಲ ನಮ್ಗೆ. ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಸಾಕು ಸಾಕು ಸಾಕು. ಅರೆ ಸಾಕು ಅಂದ್ರೆ ನೀವು ನಿಲ್ಸ್ಬಿಡೋದ? ನಾನು ಸುಮ್ನೆ ಹೇಳಿದ್ ಹಾಕಿ. ಸ್ವಲ್ಪ ಉಪ್ಪಿನಕಾಯಿ, ಒಂದು 150 ಗ್ರಾಮ್ ಪಲ್ಯ, ಒಂದು ಚೊಂಬಲ್ಲಿ ಕೆಂಪು ಕಲರ್ ಸಾರು ಕೊಡ್ತೀರಾ ಅಂತೆ? ನಿಧಾನಕ್ಕಾಗ್ಲಿ. ನಿಧಾನ ಎಲ್ಲ ಇಲ್ಲ, ನಾನ್ ತಿನ್ನೋದ್ರಲ್ಲಿ ತುಂಬಾ ಫಾಸ್ಟ್. ನೀವು ನಾಚ್ಕೋಬೇಡಿ, ಹಾಕಿ. ಎಷ್ಟ್ ತಿಂದ್ರು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಇನ್ನೊಂದ್ ಸ್ವಲ್ಪ ತಂದು ಕೊಡ್ತೀರಾ ಅಂತೆ? ಅದು ಗ್ರೀನ್ ಕಲರ್ ಆಯಿಲ್ ಪೇಂಟ್ ತರ ಐತಲ್ಲ. ಗೈಸ್, ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ನೀವೇನಾದ್ರೂ ಬನ್ನೂರ್ ಸೈಡ್ ಏನಾದ್ರು ಹೋಗ್ತಾ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇವ್ರ ಕಾರ್ಟ್ ಇರುತ್ತೆ, ಗೀತಾ ಸ್ಕೂಲ್ ಅಪೋಸಿಟ್. 10 to 3 o'clock ವರೆಗೂ ಇವ್ರ ಕಾರ್ಟ್ ಓಪನ್ ಇರುತ್ತೆ. ಮಿಸ್ ಮಾಡದೆ ರಾಗಿ ಅಂಬ್ಲಿ ಅಂಡ್ ಮಜ್ಜಿಗೆನ ಟೇಸ್ಟ್ ಮಾಡ್ಕೊಂಡು ಹೋಗಿ. ಬಂದಾಗ 2:10 ಆಗಿತ್ತು. ಕಾಳು ಬಟಾಣಿ ನೈಟ್ ನೆನೆಸ್ಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಬೆಳಗ್ಗೆ ಬಿಸಿಲಲ್ಲಿ ನೆನೆಸಿದೆ, ಮಧ್ಯಾಹ್ನವರೆಗೂ ಚೆನ್ನಾಗಿ ಹರಡಿದೆ. ಬನ್ನೀಗ ಬೇಗ ಸಾಂಬಾರು ಮಾಡ. ಇಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಫಸ್ಟ್ ರೆಸ್ಟ್ ಮಾಡ್ಬೇಕು. ಬಂದಿದ ತಕ್ಷಣ ಅಡುಗೆ ಮಾಡ್ಬೇಕು ಅಂತಂದ್ರೆ ಆಗಲ್ಲ, ಬೇಜಾರಾಗುತ್ತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಅನಿ ಅವ್ರ ಸ್ಕೂಲಲ್ಲಿ ಇವತ್ತು ಫಸ್ಟ್ ಟೈಮ್ ಮೀಟಿಂಗ್ ಇಟ್ಟಿದ್ರು. ಸೊ ಆ ಮೀಟಿಂಗ್ನ ಅಟೆಂಡ್ ಮಾಡೋಕ್ಕೋಸ್ಕರ 3 o'clock ಮುಂಚೆನೇ ಹೋಗಿದ್ದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಗೇನ್ ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನನ್ನ ವಿಡಿಯೋ ಡಿಸ್ಕಂಟಿನ್ಯೂ ಆಗೋಯ್ತು, ಸಾರಿ ನನ್ನ ಬ್ಲಾಗ್ ಡಿಸ್ಕಂಟಿನ್ಯೂ ಆಗೋಯ್ತು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅನಿ ಸ್ಕೂಲಲ್ಲಿ ಮೀಟಿಂಗ್ ಇತ್ತು. ಅಮ್ಮಂಗೆ ಏನಾಗಿತ್ತು? ಜ್ವರ ಬಂದಿರಲಿಲ್ಲ, ತಲೆನೋವು ಬಂದಿತ್ತು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ. ವಿಡಿಯೋ ಮಾತ್ರ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಅವ್ರ ಮಗುಗೋಸ್ಕರ ತಗೊಂಡಿರೋದು. ಅವ್ರ ಮಗು ಚೆನ್ನಾಗಿರೋದೇ ಮುಂಚೆ ತಂದರು. ಚೆನ್ನಾಗೈತೆ. ಹುಡುಗಿ ತಗೊಂಡ್ಬಂದಿರೋದ್ರಿಂದ ಫ್ಯಾನ್ ಹಾಕ್ಸ್ತಿದೀವಿ, ಎಲ್ಲ ಹಾಕ್ಸಿದೀವಿ. ಅದೇನಿಗೆ ಹಾಸ್ಗೆ ಏನ್ ಪೆನ್ನು ಅಂದ್ರೆ ಅವ್ನು ಸ್ಥಾಪಿಸ್ಕೊಳ್ತಾರೆ. ಹಾಸ್ಗೆ ಏನಕ್ಕೆ ರೂಮ್ ದೊಡ್ಡ ಮಸೂರೆ ಹಾಸಿಗೆ ಐತೆ, ಮನೆ ಐತೆ, ಕಲಿಸು ಐತೆ. ನಾನು ಇವಾಗ ಪೂಜೆ ಮಾಡಕ್ಕೆ ರೆಡಿ ಆಗಿದ್ದೀನಿ. ಟೈಮ್ ಇವಾಗ 6 o'clock, ಇನ್ನು 15 minutes ಇದೆ. 6:30 ಒಳಗಡೆ ಪೂಜೆ ಮಾಡಬೇಕು. ಬೆಳಗ್ಗೆನೇ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡ್ತೀನಿ. ಆ್ಯಂಡ್ ಜ್ಯುವೆಲರೀಸ್ ಲಿಂಕ್ನ ಕೇಳಿದ್ರ, ಸ್ಯಾರೀಸ್ ಲಿಂಕ್ನ ಕೇಳಿದ್ರ, ಡ್ರೆಸ್ ಲಿಂಕ್ನ ಕೇಳಿದ್ರ. ಬಟ್ ಅದು ಆಫ್ಲೈನ್ ಡ್ರೆಸ್.
ಮೀನ್ಸ್ ಅದನ್ನು ನಾನು ಹೊರಗಡೆ ಬೈ ಮಾಡಿರ್ತೀನಿ, ಜ್ಯುವೆಲರೀಸ್ ಆ್ಯಂಡ್ ಸ್ಯಾರೀಸ್, ಡ್ರೆಸ್ಸಸ್ ಎಲ್ಲ. ನಾನೇನಾದರೂ ಆನ್ಲೈನಲ್ಲಿ ಏನಾದರೂ ಬೈ ಮಾಡಿದರೆ ನಾನು ಅದು ಲಿಂಕ್ನ ಕೆಲವೊಂದು ಒಂದು ಪಾಂಡ ಸ್ಯಾರಿ ಮತ್ತು ಇನ್ನೊಂದು ಒಂದು ಜ್ಯುವೆಲರಿ ಇದನ್ನು ನಾನು ಲಿಂಕ್ನ ಕಳಿಸ್ಕೊಟ್ಟಿದ್ದೀನಿ. ಅದರ್ವೈಸ್ ಬೇರೆ ನಾನು ತಗೊಂಡಿರೋದೆಲ್ಲ ಆಫ್ಲೈನ್ ಡ್ರೆಸ್. ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ಫೋಟೋಸ್ನ ಇಟ್ಟಿಲ್ಲ, ನಂಗೆ ಇಡಬೇಕು ಅಂತ ಆಸೆ. ಆದರೆ ನಮ್ಮ ದೇವ್ರ ಮನೇಲಿ ಜಾಗನೇ ಇಲ್ಲ ನೋಡಿ, ಇಷ್ಟೇ ಇರೋದು. ಅದಕ್ಕೆ ಮನೆ ದೇವ್ರದ್ದು ಮಾತ್ರ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಫೋಟೋಸು ಯಾವುದಿಲ್ಲ. ಎಕ್ಸ್ಟ್ರಾ ಅಂದರೆ ಓಂ ಶಕ್ತಿ ಕೂಡ ತಗೊಂಡಿಲ್ಲ, ಅದೊಂದು ಎಕ್ಸ್ಟ್ರಾ. ಅದು ಬಿಟ್ಟರೆ ಜಾಸ್ತಿ ಫೋಟೋಸ್ ಯಾವುದು ಇಟ್ಕೊಂಡಿಲ್ಲ. ಈ ಸ್ಟಿಕ್ಕರ್ ಲಿಂಕು ಕೇಳಿದ್ದೀರಾ ಒಬ್ರು? ಇದು ಆ್ಯಕ್ಚುಲಿ ಇದು ಸ್ಟಿಕ್ಕರ್ ಅಲ್ಲ, ಇದು ನಾನು ಡ್ರಾ ಮಾಡಿರೋದು. ಇಲ್ಲಿ ನೋಡಿ, ವಾಲ್ ಮೇಲೆಲ್ಲ ಡ್ರಾ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ವಾಲ್ ಮೇಲೆ ಎಲ್ಲಿ ಜಾಗ ಐತೆ ಅಲ್ಲಿ ಡ್ರಾ ಮಾಡ್ತಿದ್ದೆ ಫಸ್ಟು. ಸೊ ಈ ಮನೆ ಪೇಂಟಿಂಗ್ ಎಲ್ಲ ಆದಮೇಲೆ ರಾಜು ಕಂಡೀಷನ್ ಮಾಡಿರೋದು, ನೀನು ಎಲ್ಲೋ ಡ್ರಾ ಮಾಡಬಾರ್ದು, ಮನೆಯೆಲ್ಲ ಜಾತ್ರೆ ಥರ ಮಾಡಿರ್ತೀಯ ನೀನು ಅಂತ. ಎರಡು ಡ್ರಾ ಮಾಡೋಕ್ಕೆ ಪರ್ಮಿಷನ್ ತುಂಬ ಸಲ ಕೇಳಿ ಆಯಿತು ಅಂದಮೇಲೆ ಅದೆರಡು ಮಾಡಿದೆ. ಆ್ಯಕ್ಚುಲಿ ಅಲ್ಲಿ ಪಾಂಡ ಬಿಡಬೇಕಾಗಿತ್ತು ನಾನು ಮಿಕ್ಕಿ ಮೌಸ್ ಜಾಗದಲ್ಲಿ. ಅದು ಬ್ಲೂ ವಾಲ್ ಅಲ್ವಾ, ಚೆನ್ನಾಗಿ ಕಾಣಲ್ಲ. ಈ ಥರ ಪಾಂಡ ಚೆನ್ನಾಗಿ ಕಾಣಿಸುತ್ತೆ ಬಿಟ್ಟರೆ, ಆ ವಾಲಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅಲ್ಲಿ ಮಾಡಲಿಲ್ಲ. ಇಲ್ಲಾಂದರೆ ಮಿಕ್ಕಿ ಮೌಸ್ ಇರೋ ಜಾಗದಲ್ಲಿ ಪಾಂಡ ಇರ್ತಾಯಿತ್ತು. ನೋಸ್ ಎಲ್ಲ ಹಿಂಗೆ ಮಾಡಿಟ್ಟಿದ್ದಾಳೆ, ಎಕ್ಸ್ಟ್ರಾ ಡ್ರಾ ಮಾಡಿರೋದವಳು. ಇದೆಲ್ಲ ಅಭ್ಯಾಸನೇ ಇಲ್ಲ ನನಗೆ. ನನಗೆ ಆ್ಯಂಡ್ ನಮ್ಮ ಅತ್ತೆಗೆ ಇಬ್ಬರಿಗೂ ಕಾಯಿಸ್ಕೊಂಡು ಹೋಗ್ತೀನಿ. ಇವಾಗ ಕುಡಿಬೇಕು ಅನ್ನಿಸ್ದಾಗ ಯಾವಾಗಾದ್ರೂ ತುಂಬಾ ರೇರ್ ನಾನು ಕುಡಿಯೋದು. ಹಾಲೇನಾದ್ರೂ ಕುಡಿದ್ರೆ ನನ್ನ ಫೇವ್ರೆಟ್ ಕಪ್ಪಲ್ಲೇ ಕುಡಿಯೋದು. ಆಲ್ವೇಸ್ ಇಟ್ಸ್ ಮೈ ಫೇವ್ರೆಟ್. ಗೈಸ್, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಈ ಒಂದು ಲೋಟ ನೀರನ್ನ ಯಾಕೆ ಇಡ್ತೀನಿ ಎವ್ರಿ ಡೇ ನೈಟ್ ಅಂತ. ಗೈಸ್, ಇದು ನಿಮಗೆ ಸಿಲಿ ಅಂತ ಅನಿಸ್ಬೋದು. ನನಗೆ ದೊಡ್ಡವರು ಹೇಳ್ಕೊಟ್ಟಿದ್ದು. ಇದನ್ನು ನಾನು ಇವಾಗಲೂ ಪಾಲಿಸ್ತಾ ಬರ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನೈಟ್ ಟೈಮಲ್ಲಿ ರೈಸ್ ಕೂಡ ಪೂರ್ತಿ ಖಾಲಿ ಮಾಡಬಾರ್ದಂತೆ. ನಾನು ಯಾವತ್ತೂ ಕೂಡ ರೈಸ್ನ ಖಾಲಿ ಮಾಡಲ್ಲ. ಇಷ್ಟು ತಿನ್ಬಿಟ್ಟು ಬೇಕಾದ್ರೆ ಇಷ್ಟು ಎತ್ತಿಟ್ಟಿರ್ತೀನಿ, ಬಟ್ ಖಾಲಿ ಮಾತ್ರ ಇಡಲ್ಲ ಯಾವತ್ತೂ. ಆ್ಯಂಡ್ ಆಲ್ಸೋ ಅನ್ನ ಏನಾದರೂ ಮಾಡಿಲ್ಲ ಅಂದರೆ ಚಪಾತಿನಾರು ಇಟ್ಟಿರ್ತೀನಿ, ಬಟ್ ಆದರೆ ಏನೂ ಇಲ್ಲ ಕಿಚನಲ್ಲಿ ಏನಾದರೂ ಖಾಲಿ ಅಂತೂ ಮಾಡಲ್ಲ. ನೀರು ಯಾಕೆ ಇಡ್ತೀವಿ ಒಂದು ಲೋಟ ಅಂತ ಹೇಳಿದ್ರೆ, ನನಗೆ ನಮ್ಮ ಆಂಟಿ ಹೇಳ್ಕೊಟ್ಟಿದ್ದು. ಸತ್ತವರು ಒಂದ್ಸಲಿ ಹೋಗ್ತಾರಂತೆ ನಮ್ಮ ಮನೆಗೆ, ನಮಗೋಸ್ಕರ ಏನು ಇಟ್ಟಿದ್ದಾರೆ, ಇವರೆಲ್ಲ ಊಟ ಮಾಡಿದ್ದಾರೆ, ಸೊ ನಮ್ಮ ನೆನಪು ಇವ್ರಿಗಿದೆಯಾ ಅಂತ ಅವರು ಟೆಸ್ಟ್ ಮಾಡ್ತಾರಂತೆ. ಆವಾಗ ನಮಗೋಸ್ಕರ ಒಂದು ಲೋಟ ನೀರಿಟ್ಟಿದ್ದಾರೆ ಅಂತ ಅಂದರೆ ಅವರು ತುಂಬ ಖುಷಿಪಟ್ಟು ಹೋಗ್ತಾರಂತೆ. ಆ್ಯಂಡ್ ಆಲ್ಸೋ ಅವರು ಖುಷಿಯಿಂದ ಕುಡ್ಕೊಂಡು ಹೋಗ್ತಾರಂತೆ. ಒಂದಿನೂ ನೀರು ಖಾಲಿ ಆಗಿಲ್ಲ. 5 ವರ್ಷದಿಂದ ಇಟ್ಟಿದ್ದೀನಿ, ಬಟ್ ಒಂದಿನೂ ನೀರು ಖಾಲಿ ಆಗಿಲ್ಲ, ಒಂದು ದಿವಸನೂ ಕುಡ್ದಿಲ್ಲ. ಬಟ್ ಆದರೆ ನಂಬಿಕೆ ನನಗೆ ಇರ್ಬೋದೇನೋ ಅಂತ. ಸೊ ಇದು ಸಿಲ್ಲಿ ಅಂತ ಅಂದ್ಬಿಟ್ಟು ಇಷ್ಟು ದಿನ ನಾನು ಯಾವ ವಿಡಿಯೋದಲ್ಲೂ ಹೇಳಿರಲಿಲ್ಲ, ವ್ಲಾಗಲ್ಲೂ ಕೇಳ್ತಾಯಿದ್ರು ಇಷ್ಟನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ ಅದರಲ್ಲಿ ಅಂತ ನಾನು ಮಾಡಿಲ್ಲ. ಈ ನೀರನ್ನ ನಾನು ಮಾರ್ನಿಂಗ್ ತೊಗೊಂಡೋಗಿ ಗಿಡಕ್ಕೆ ಚೆಲ್ಬಿಟ್ಟು. ಆಲ್ಸೋ ನಾನು ಒಂದು ಸ್ವಲ್ಪ ರೈಸ್ನ ನೈಟ್ ಟೈಮಲ್ಲಿ ಎತ್ತಿಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಒಂದು ಲೋಟ ನೀರು ಇಡ್ತಿರೋ ಇಡಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ರೈಸ್ ಮಾತ್ರ ಒಂದು ಸ್ವಲ್ಪ ಇಡಿ, ಬಿಕಾಸ್ ಎಲ್ಲ ಖಾಲಿ ಅನ್ನೋ ಥರ ಇರಬಾರ್ದು ಅಂತ ಅಷ್ಟೇ ಗೈಸ್. ಆಮೇಲೆ ಈ ವ್ಲಾಗ್ ಬಂದು ವೆಡ್ನೆಸ್ಡೇ ಆ್ಯಂಡ್ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಅದಷ್ಟೇ ಅಲ್ಲ, ಪಕ್ಕದಲ್ಲಿ ಇರೋ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಾಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.